ಅನಿಲ್ ಚಿಕ್ಕಮಾದೂರ್ ಅವರು ತುಂಬಾ ಲಕ್ಕಿ ಬಾಯ್ ಅಂತ. ಆಕ್ಚುಲಿ ನೀವು ಲಕ್ಕಿ ಬಾಯ್ ಅಥವಾ ಹಾರ್ಡ್ ವರ್ಕ್ ಮಾಡಿದ್ರೆ ಪ್ರತಿಫಲ ಸಿಗುತ್ತೆ? ರಾಜಕಾರಣದಲ್ಲಿ ಒಂದು ಅದೃಷ್ಟನೂ ಇರಬೇಕು ಮತ್ತೆ ಶ್ರಮನೂ ಇರಬೇಕು. ಇವತ್ತು ಈ ಒಂದು ಸ್ಥಾನಮಾನ ಸಿಕ್ಬೇಕಂತಂದ್ರೆ ನಮ್ಮ ತಂದೆಯವರ ಒಂದು ಪರಿಶ್ರಮ, ನನ್ನ ರಾಜಕೀಯ ಗುರುಗಳು ಧ್ರುವಣ್ಣ ಸಾಹೇಬ್ರ ಒಂದು ಆಶೀರ್ವಾದ, ನಮ್ಮ ತಂದೆಯವ್ರಿಗೆ ಅವಕಾಶನ ಸಿಕ್ಕಿಲ್ಲ, ಬಹಳ ಕಷ್ಟಪಟ್ಟು ಬಂದಂತವ್ರು. ನನಗೆ ಈ ಒಂದು ಸ್ಥಾನಮಾನ ಸಿಕ್ಕಿದ್ದಂದ್ರೆ ಅವರ ಒಂದು 40 ವರ್ಷದ ಒಂದು ಪ್ರತಿಫಲವಾಗಿ ನನಗೆ ಸ್ಥಾನಮಾನ ಸಿಕ್ಕಿದೆ. ಅವಕಾಶವನ್ನ ಮಾಡಿಕೊಟ್ಟಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಖರ್ಗೆ ಸಾಹೇಬ್ರಿಗೆ, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದಂತ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿಶೇಷವಾಗಿ ನಾನು ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಡೆದಂತ ಸಚಿವ ಸಂಪುಟದಲ್ಲಿ 205 ಕೋಟಿ ಬಂಪರ್ ಕೊಡುಗೆಯನ್ನು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ವರುಣಾಕ್ಕೂ ಸಿಕ್ಕಿಲ್ಲ, ನಂಜನಗೂಡಿಗೂ ಸಿಕ್ಕಿಲ್ಲ. ಒಬ್ಬ ತಂದೆ ಮಗನಿಗೆ ಯಾವ ರೀತಿ ನೋಡ್ಕೊತಾರೆ ಆ ರೀತಿ ನನ್ನ ಅವ್ರು ನೋಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಆಶೀರ್ವಾದ ಇವತ್ತು ನನ್ನ ಗುರುತಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಂದ್ ಕಡೆ ನಮ್ಮ ತಂದೆಯವ್ರದ್ದು ಕೂಡ ಬಹಳ ನೋವಾಗ್ತದೆ, ಯಾಕಂದ್ರೆ ಅವ್ರಿಗೆ ಈ ಸ್ಥಾನಮಾನ ಸಿಕ್ಲಿಲ್ಲ. ಅವ್ರು 40 ವರ್ಷದ ಹೋರಾಟ ಫಲ, ಒಂದು ಸರ್ಕಾರಿ ಕಾರಲ್ಲಿ ಓಡಾಡ್ಲಿಲ್ಲ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ ನೋವಾಗ್ತದೆ. ಯಾಕಂದ್ರೆ ಅನಿಲ್ ಚಿಕ್ಕಮಾದವ್ ಅನ್ನೋದು ಚಿಕ್ಕಮಾದವ್ ಮಗ ಇವರು ಅನ್ನೋದು ಕೂಡ ತಂದೆಯವ್ರ ಹೆಸರು ಮುಖಾಂತರ ಕರೆದಿರದ ಕಾರಣದಿಂದನೇ ನನಗೆ ಅವಕಾಶಗಳು ಸಿಕ್ಕಿದೆ. ಹಳೆ ಮೈಸೂರು ಪ್ರಾಂತ್ಯದ ವಾಲ್ಮೀಕಿ ಸಮುದಾಯದ ಮಾಸ್ ಲೀಡರ್ ಆಗಿ ಹೊರಹೊಮ್ಮತಕ್ಕಂಥ ಚಿಕ್ಕಮಾದೂರ್ ಅವರ ಸುಪುತ್ರ ಅನಿಲ್ ಚಿಕ್ಕಮಾದೂರ್ ಅವರು 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪ್ರೀತಿಯ ಹುಡುಗ, ಜೊತೆಗೆ ಡಾಕ್ಟರ್ ಯತೀಂದ್ರ ಅವರ ಒಳ್ಳೆಯ ಗೆಳೆತನ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮನಸ್ಸನ್ನು ಗೆದ್ದಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರು ಕೂಡ ಇವರ ಕ್ಷೇತ್ರಕ್ಕೆ ಬಂದು ಶುಭ ಹಾರೈಸಿ ಹೋಗಿರ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಾಗೆ ಅನಿಲ್ ಚಿಕ್ಕಮಾದೂರ್ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಶಾಸಕರಾಗಿ, ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇವರ ಒಳ್ಳೆತನ, ಸರಳ ಸಜ್ಜನಿಕೆಗೆ ರಾಜ್ಯ ಸರ್ಕಾರ ಈಗ ಜಂಗಲ್ ರೆಸಾರ್ಟ್ನ ಒಂದು ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೇಳಿ ಕೇಳಿ ಕಾಡಿನ ಜನ, ಕಾಡು ಅಂದರೆ ತುಂಬ ಪ್ರೀತಿ. ಸೊ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕಡೆಯಿಂದ ಅವರಿಗೆ ಮೊದಲನೇದಾಗಿ ಶುಭಾಶಯನ ಕೋರ್ತೀನಿ. ಸರ್ ನಮಸ್ಕಾರ, ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಖಂಡಿತವಾಗ್ಲೂ ಭಾಳ ಖುಷಿ ಆಗ್ತದೆ, ಯಾಕಂದರೆ ಹಿಂದೆಯಿಂದನೂ ಕೂಡ ನಮ್ಮ ಗುಡ್ ನ್ಯೂಸ್ ವಾಹಿನಿ, ನಾನು ಹಿಂದೆ 2016ರಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದರಿಂದನೂ ಕೂಡ ನಮ್ಮ ರಾಘವೇಂದ್ರ ಅವರು ನಮ್ಮ ಕುಟುಂಬದ ಪರವಾಗಿ ಜೊತೆಯಲ್ಲಿದ್ದು ಒಬ್ಬ ಸ್ನೇಹಿತರ ರೀತಿ ತಾವು ಹಿಂದೆಯಿಂದನೂ ಕೂಡ ನಮ್ಮ ಜೊತೆಗೆ ನಿಂತಿದ್ದೀರಿ. ಇವತ್ತು ಖಂಡಿತವಾಗ್ಲೂ ನಮ್ಮನ್ನು ಒಂದು ರಾಜ್ಯದಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಜಿಲ್ಲೆಯಲ್ಲಿ ಆಗಲಿ ರಾಜ್ಯದಲ್ಲಾಗಲಿ ಗುರುತಿಸ್ತಕ್ಕಂಥ ಕೆಲಸ ಗುಡ್ ನ್ಯೂಸ್ ವಾಹಿನಿ ತಾವು ಮಾಡಿಕೊಟ್ಟಿದ್ದೀರಿ. ತಮಗೆ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಪ್ರೀತಿಪೂರ್ವಕವಾಗಿ ನಿಮಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ತಮಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇವತ್ತು ಈ ಒಂದು ಸ್ಥಾನಮಾನ ಸಿಕ್ಬೇಕಂತಂದರೆ ನಮ್ಮ ತಂದೆಯವರ ಒಂದು ಪರಿಶ್ರಮ, ನನ್ನ ರಾಜಕೀಯ ಗುರುಗಳು ಧ್ರುವಣ್ಣ ಸಾಹೇಬ್ರ ಒಂದು ಆಶೀರ್ವಾದ, ಜೊತೆಗೆ ಕ್ಷೇತ್ರದ ಜನತೆಯ ಒಂದು ಪ್ರೀತಿ ವಿಶ್ವಾಸ. ನಾವು ಯಾವತ್ತೂ ಕೂಡ ಜನತೆಗೆ ಚಿರಋಣಿಯಾಗಿರ್ತೀನಿ. ಯಾಕಂದರೆ ನಾವು ಕನ್ಸ್ಮನ್ಸಲ್ಲೂ ಕೂಡ ನಾನು 2ನೇ ಬಾರಿ ಇಷ್ಟು ಲೀಡಲ್ಲಿ ಗೆಲ್ತೀನಿ ಅಂತಲೂ ಕೂಡ ನಾನು ತಿಳ್ಕೊಂಡಿರಲಿಲ್ಲ. 5 ವರ್ಷ ನನ್ನ ಏನು ಭೂಮಿಯನ್ನು ನಾನು ಉತ್ತಿದೆ, ಅದಕ್ಕೆ ಖಂಡಿತವಾಗ್ಲೂ ನಾನು ಏನು ಫಲ ಕೊಡ್ತದೆ ಅನ್ನೋಕ್ಕೆ ಅದಕ್ಕಿಂತ ಮಿತಿ ಮೀರಿ ಫಲ ನನಗೆ ಸಿಕ್ಕಿದೆ. ನಮ್ಮ ತಂದೆಯವ್ರಿಗೂ ಆಸೆ ಇತ್ತು, ಒಂದು ಸರ್ಕಾರಿ ಕಾರಲ್ಲಿ ಒಂದು ಓಡಾಡಬೇಕು ಅನ್ನತಕ್ಕಂಥ ನಮ್ಮ ತಂದೆಯವ್ರಿಗೂ ಒಂದು ಆಸೆ ಇತ್ತು. 40 ವರ್ಷದವರು ಹೋರಾಟ, ಯಾಕಂದರೆ 85ರಲ್ಲಿ ಅವರು ರಾಜಕೀಯಕ್ಕೆ ಬಂದಂಥವ್ರು. ಅವ್ರಿಗೆ 40 ವರ್ಷ ಆದ್ರೂ ಕೂಡ ಒಂದು ಸರ್ಕಾರಿ ಕಾರ್ ಸಿಕ್ಕಲಿಲ್ಲ. ಯಾವುದೇ ನಿಗಮ ಮಂಡಳಿ ಇರಲಿ, ಡೈರೆಕ್ಟ್ರ್ ಇರಲಿ, ಒಂದು ಸಚಿವ ಸ್ಥಾನ ಇರಲಿ, ನಮ್ಮ ತಂದೆಯವ್ರಿಗೆ ಅವಕಾಶನೇ ಸಿಗಲಿಲ್ಲ. ಭಾಳ ಕಷ್ಟಪಟ್ಟು ಬಂದಂಥವ್ರು. ನನಗೆ ಈ ಒಂದು ಸ್ಥಾನಮಾನ ಸಿಕ್ಕಿದೆ ಅಂದರೆ ಅವರ ಒಂದು 40 ವರ್ಷದ ಒಂದು ಪ್ರತಿಫಲವಾಗಿ ನನಗೆ ಸ್ಥಾನಮಾನ ಸಿಕ್ಕಿದೆ. ವಿಶೇಷವಾಗಿ ನಮ್ಮ ಒಂದು ಸಮುದಾಯ, ಈ ಒಂದು ವಾಲ್ಮೀಕಿ ಸಮುದಾಯ, ಯಾಕಂದರೆ ನಾವು ಆರ್ಥಿಕವಾಗೂ ತೊಂದರೆಯಲ್ಲಿರ್ತೀವಿ, ಜೊತೆಗೆ ಎಲ್ಲದರಲ್ಲೂ ಕೂಡ ನಾವು ಹಿಂದೆ ಇರ್ತೀವಿ. ಈ ಒಂದು ಸ್ಥಾನಮಾನವನ್ನು ನಮ್ಮನ್ನು ಗುರುತಿಸಿ, ಸಮಾಜವನ್ನು ಗುರುತಿಸಿ ಅವಕಾಶವನ್ನು ಮಾಡಿಕೊಟ್ಟಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಖರ್ಗೆ ಸಾಹೇಬ್ರಿಗೆ, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿಶೇಷವಾಗಿ ನಾನು ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನಂಥ ಯುವಕರನ್ನ ಈ ಒಂದು ಸಮುದಾಯವನ್ನು ಗುರುತಿಸಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಧ್ವನಿಗೂಡಿಸಂಥ ಮಾದೇವಪ್ಪ ಸಾಹೇಬ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಹೇಳ್ತಾ ಇದ್ರಿ, ತುಂಬ ಜನ ರಾಜಕಾರಣದಲ್ಲಿ ಚರ್ಚೆ ಮಾಡ್ತಾರೆ, ನಿಮ್ಮ ಸ್ನೇಹಿತರುಗಳು, ನಿಮ್ಮ ಸಮಕಾಲೀನ ರಾಜಕಾರಣಿಗಳು, ಅನಿಲ್ ಚಿಕ್ಕಮಾದೂರ್ ಅವರು ತುಂಬ ಲಕ್ಕಿ ಬಾಯ್ ಅಂತ. ಆ್ಯಕ್ಚುಲಿ ನೀವು ಲಕ್ಕಿ ಬಾಯ್ ಅಥವಾ ಹಾರ್ಡ್ ವರ್ಕ್ ಮಾಡಿದ್ರೆ ಇದು ಪ್ರತಿಫಲ ಸಿಗುತ್ತಾ ಅಂತ? ಭೂಮಿ ಉತ್ತರೆ ಫಲ ಕೊಡ್ತದೆ, ಎರಡೂ ಇರಬೇಕು. ರಾಜಕಾರಣದಲ್ಲಿ ಒಂದು ಅದೃಷ್ಟನೂ ಇರಬೇಕು ಮತ್ತು ಶ್ರಮನೂ ಇರಬೇಕು. ನನಗೆ ಅದೃಷ್ಟ ಆಯ್ತು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದೃಷ್ಟ ಬರಲ್ಲ. ಶ್ರಮ ವಹಿಸಿದ್ರೆ ಅದು ಫಲವಾಗಿ ಅದೃಷ್ಟದ ಪರವಾಗಿ ಅದೃಷ್ಟ ಪರವಾಗಿ ನಿಲ್ತದೆ. ಎರಡೂ ಕೂಡ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಅವಕಾಶ ಕಲ್ಪಿಸ್ಕೊಡ್ತದೆ. ಯಾಕಂದರೆ ನನಗೆ ಅದೃಷ್ಟ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ನನ್ನ ದುಡಿಮೆಗೆ, ನಾನು ಮನೆಯಲ್ಲಿ ಮಕ್ಕಳೂ ಸಾಕಬೇಕು, ಹೆಂಡ್ತಿನೂ ಸಾಕಬೇಕು, ಸುಮ್ಮನೆ ಕೂತಿದ್ದ ಕಡೆ ದುಡ್ಡು ಬರಲ್ಲ. ಓಡಾಡಿ ಕೆಲಸ ಮಾಡಿದ್ರೆ ಮಾತ್ರ ನಮಗೂ ಕೂಡ ಸಂಪಾದನೆ ಆಗೋದು. ನಾವು ಭೂಮಿಯನ್ನು ಉತ್ತಿದ್ದೀನಿ, ಅದ್ರ ಫಲವಾಗಿ ಫಲ ಸಿಕ್ಕಿದೆ. ಆ ಫಲ ಸಿಕ್ಕಿರೋ ಪರವಾಗಿ ಒಂದು ಅದೃಷ್ಟದ ಮುಖಾಂತರ ನನಗೆ ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಕಿ ಬಾಯ್ ಅಂತ ಹೆಸರನ್ನ ಬಳಸ್ತೆ ಅಂತ ಹೇಳಿದ್ರೆ, ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ 205 ಕೋಟಿ ಬಂಪರ್ ಕೊಡುಗೆಯನ್ನು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ.
ವರುಣಾಕ್ಕೂ ಸಿಕ್ಕಿಲ್ಲ, ನಂಜನಗೂಡ್ಗೂ ಸಿಕ್ಕಿಲ್ಲ. ಗ್ಯಾರಂಟಿ ಯೋಜನೆಗಳ ಮುಖಾಂತರ ಮಾಡಿದಂಥ ಕೆಲಸಗಳ ನಂತರ ಸಾಕಷ್ಟು ಶಾಸಕರುಗಳಿಗೆ ಗುದ್ಲಿ ಪೂಜೆ ಮಾಡಲಿಕ್ಕೆ 10 ಲಕ್ಷ ಅನುದಾನ ಇಲ್ಲ ಅಂತ ಪರದಾಡೋ ಟೈಮ್ನಲ್ಲಿ 205 ಕೋಟಿ ನಿಮಗೆ ಕೊಟ್ಟಿದ್ದಾರೆ CM. ಯಾಕಂದರೆ ಕ್ಷೇತ್ರ ಹಿಂದುಳಿದ ತಾಲೂಕು, ಅತ್ಯಂತ ಹಿಂದುಳಿದ ತಾಲೂಕು. ಆ ಕ್ಷೇತ್ರಕ್ಕೆ ನಾನು ಮುಖ್ಯಮಂತ್ರಿಗಳ ಹತ್ರ ಆಲ್ರೆಡಿ ನಾನು ಮನವಿಯನ್ನು ಮಾಡಿದ್ದೆ. ಯಾಕಂದರೆ ಕುಡಿಯೋ ನೀರು ಯೋಜನೆ ಹಿಂದೆ ತಂದೆಯವರು ಮತ್ತು ಧ್ರುವಣ್ಣ ಸಾಹೇಬ್ರು ಇದ್ದಂಥ ಸಂದರ್ಭದಲ್ಲಿ 3 ಹೋಬಳಿ ಕೇಂದ್ರಗಳಲ್ಲಿ ಈ ಯೋಜನೆ ಆಗಿತ್ತು. ಇನ್ನು 3 ಬಾಕಿ ಉಳ್ಕೊಂಡಿತ್ತು. ಕಳೆದ ಬಾರಿ ಸರ್ಕಾರದಲ್ಲಿ ನಾವು ಹಲವಾರು ಬಾರಿ ಮನವಿ ಮಾಡಿದೋ ಮಾಡಿಕೊಡ್ಲಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸರ್ ನಮಗೆ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗಿದೆ, ಯಾವುದೇ ರೀತಿ ಇದು ಆಗಲೇಬೇಕು ಅನ್ನೋದನ್ನ ಕೇಳಿದೆ. ಆದರೆ ಮುಖ್ಯಮಂತ್ರಿಗಳು ತಕ್ಷಣವೇ ನಾನು ಏನೇ ಲೆಟ್ರೇಡ್ ತಗೊಂಡು ಹೋದರೆ ಸಾಹೇಬರು ಅದ್ರ ಮೇಲೆ ಬರೆದ್ಬಿಟ್ಟೆ ನನ್ನನ್ನು ಕಳಿಸ್ಕೊಡ್ತಕ್ಕಂಥದ್ದು. ನಾನು ಕೂಡ ವಿಶೇಷವಾಗಿ ಒಬ್ಬ ಮಗನ ರೀತಿ ನನ್ನನ್ನು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಕಾಣ್ತಾರೆ. ಅವ್ರಿಗೆ ನನಗೆ ನಿಗಮ ಮಂಡಳಿ ಕೊಡಿ ಅಂತ ನಾನು ಯಾವತ್ತೂ ಕೂಡ ನಾನು ಕೇಳಿಲ್ಲ. ಯಾಕಂದರೆ ಅವ್ರ ಮನೆಯಲ್ಲಿ ಒಬ್ಬ ಮಗನಾಗಿ ನಾನು ಇವತ್ತು ಇದ್ದೀನಿ. ನಾನು ಯಾವತ್ತೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಭಾಳ ಒತ್ತಡ ಇವತ್ತು ಅವ್ರಿಗೆ ನೋಡ್ಬೋದು. ಕೆಲವರು ನಿಗಮ ಮಂಡಳಿ ಸಿಕ್ಕಿಲ್ಲ, ಕೆಲವರು ಕೊಟ್ಟಿಲ್ಲ. ನಾನು ಈ ಒಂದು ನಿಗಮ ಮಂಡಳಿ ಯಾರು ಕೇಳಿದ್ರು ಕೂಡ ನಾನು ಸಾಹೇಬ್ರಿಗೆ ಅವ್ರು ಕೊಡೋದು ಇಷ್ಟ ಇದ್ರೂ ಕೂಡ ನಾನು ಕೊಡೋಕೆ ನಾನು ಇವತ್ತು ಕೂಡ ರೆಡಿಯಾಗಿದ್ದೀನಿ. ಯಾಕಂದರೆ ಅವ್ರಿಗೆ ಯಾವತ್ತೂ ಕೂಡ ನಾವು ತೊಂದರೆ ಕೊಡೋಕೆ ನಾವು ಇಷ್ಟಪಡಲ್ಲ. ಒಬ್ಬ ತಂದೆ ಮಗನಿಗೆ ಯಾವ ರೀತಿ ನೋಡ್ಕೊತಾರೆ ಆ ರೀತಿ ಇವತ್ತು ನಾನು ಅವ್ರು ನೋಡ್ಕೊಂಡಿದ್ದಾರೆ. ಇವತ್ತು ನಾನೇನಾದ್ರು ಈ ಮನೆ ಕಟ್ಟಿದ್ದೀನಿ, ಇವತ್ತು ಇಲ್ಲಿದ್ದೀನಿ ಅಂತಂದರೆ ಮೂಲ ಕಾರಣ ನನಗೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಒಂದು ಆಶೀರ್ವಾದ. ಇವತ್ತು ನನ್ನ ಗುರುತಿಸಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಕ್ಷೇತ್ರ ಜನತೆ ಮತದಾರರು ನನಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಭಾಳ ಖುಷಿ ಆಗ್ತದೆ. ಒಂದು ಕಡೆ ನಮ್ಮ ತಂದೆಯವ್ರದ್ದು ಕೂಡ ಭಾಳ ನೋವಾಗ್ತದೆ. ಯಾಕಂದರೆ ಅವ್ರಿಗೆ ಈ ಸ್ಥಾನಮಾನ ಸಿಕ್ಕಲಿಲ್ಲ. ಅವರು 40 ವರ್ಷದ ಹೋರಾಟ ಫಲ, ಒಂದು ಸರ್ಕಾರಿ ಕಾರಲ್ಲಿ ಓಡಾಡಲಿಲ್ಲ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ನೋವಾಗ್ತದೆ. ಇವಾಗ್ಲೂ ಚಿಕ್ಕಮಗಳೂರು ಸಾಹೇಬ್ರು ಮಗ ಅಂತ ಹೇಳ್ತಾರೆ. ಯಾಕಂದರೆ ಒಬ್ಬ ರಾಜಕಾರಣಿ ಬದುಕಿದ್ದಾಗ ಅವ್ರು ಸ್ಟ್ಯಾಚು ಮಾಡಿಕೊಟ್ಟಿರೋದು ರಾಜ್ಯದಲ್ಲಿ ತುಂಬ ಅಪರೂಪದಲ್ಲೇ ಅಪರೂಪ. ಈ ಕಡೆ ಹುಣಸೂರಲ್ಲೂ ಸ್ಟ್ಯಾಚು ಮಾಡಿಸಿದರೆ, ಹುಣಸೂರಲ್ಲೂ HD ಕೋಟೆಯಲ್ಲೂ ನಿಮ್ಮ ತಂದೆದ ಒಂದು ಪ್ರತಿಮೆಯನ್ನು ರೂಪಿಸಿದ್ದಾರೆ. ಅದಕ್ಕಿಂತ ಲಕ್ಕಿ ಇನ್ನೇನು ಬೇಕಂತ. ಯಾಕಂದರೆ ನೀವು ಎಲ್ಲೇ ಹೋದ್ರು ಚಿಕ್ಕಮಗಳೂರು ಮಗ ಅಂತಲೇ ಗುರುತಿಸ್ತಾರೆ. ಖಂಡಿತವಾಗ್ಲೂ ನನಗೆ ಅದು ಇನ್ನೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇವತ್ತು ಅನಿಲ್ ಚಿಕ್ಕಮಾದು ಅನ್ನೋ ಬದಲು ಅವ್ರು ಚಿಕ್ಕಮಾದು ಅವ್ರ ಮಗ ಅಂತ ಹೇಳ್ತಾರಲ್ಲ, ಅದು ಇನ್ನೂ ಖುಷಿ ತರ್ತಕ್ಕಂಥ ವಿಚಾರ. ಯಾಕಂದರೆ ನಮ್ಮ ತಂದೆಯವರು ಯಾವ ರೀತಿ ಶ್ರಮವನ್ನು ಪಟ್ಟಿದ್ದಾರೆ ಅಂತ ಅಂದರೆ, ಒಂದು ಸತಿ ನಾವೆಲ್ಲರೂ ಕೂಡ ಒಂದು ತೋಟಕ್ಕೆ ಹೋಗಿ ಶನಿವಾರ ಭಾನುವಾರ ಆಗಲಿ ದುಡಿಯೋದಾಗಲಿ ಕೆಲಸ ಮಾಡೋದಾಗಲಿ ತಂದೆಯವರು ಆ ರೀತಿ ಮಾಡ್ಕೊಂಡು ನಮ್ಮನ್ನೆಲ್ಲರೂ ಕೂಡ ಒಂದು ಒಳ್ಳೆಯ ಸಂಸ್ಕೃತಿಯಲ್ಲಿ ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು. ಕಷ್ಟನೂ ತೋರಿಸಿದ್ದಾರೆ, ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ಊಟನೂ ಮಾಡಿಸಿದ್ದಾರೆ. ಎರಡೂ ಥರದಲ್ಲೂ ಕೂಡ ನಾವು ಬೆಳೆದು ಬಂದಿರೋದ್ರಿಂದ ನಮಗೆ ಈ ಸ್ಥಾನಮಾನ ಸಿಕ್ಕೈತೆ. ಜನಗಳು ನಮಗೆ ಆ ರೀತಿ ಕರೆದ್ರೆ ಇನ್ನೂ ಕೂಡ ಖುಷಿ ಆಗ್ತದೆ. ಯಾಕಂದರೆ ಅನಿಲ್ ಚಿಕ್ಕಮಾದು ಅನ್ನೋದು ಚಿಕ್ಕಮಾದವ್ರ ಮಗ ಇವರು ಅನ್ನೋದು ಕೂಡ ತಂದೆಯವ್ರ ಹೆಸರು ಮುಖಾಂತರ ಕರೆದಿರೋ ಕಾರಣದಿಂದನೇ ನನಗೆ ಈ ಅವಕಾಶಗಳು ಸಿಕ್ಕಿದೆ. ಅವರ ಒಂದು ಪರಿಶ್ರಮ, ಅವರ ಒಂದು ಆಶೀರ್ವಾದ, ಈ ಅವಕಾಶಗಳು ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇದೇ ಒಂದು ಹಾದಿಯಲ್ಲಿ ನನ್ನ ತಂದೆಯವ್ರದ್ದು ಒಂದು ಟ್ರಸ್ಟ್ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದಾರೆ ಎಲ್ಲ ನಮ್ಮ ತಂದೆಯವರ ಅಭಿಮಾನಿಗಳು, ವರ್ಗದವರು. ಅವ್ರ ಮುಖಾಂತರನೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಹೆಸರಲ್ಲೇ ಜನಸೇವೆಯನ್ನು ನಾನು ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.